ಕನ್ನಡಿಗ ಭಾರತೀಯ ಸಹೋದರರು ಭೇಟಿ ಬಂದಿದೆ, ಅದೇನಾದ್ರೂ ಮಾಹಿತಿ ಇಲ್ಲ, ಅಧಿಕೃತವಾಗಿ ಯಾರು ಮಾಹಿತಿಗಳನ್ನ ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂತ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನಮಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನು ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ತೇವೆ. ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು ಇಲ್ಲಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿದ್ದು ಬ್ಲಾಸ್ಟ್ ಆಯಿತು, ಕಷ್ಟದಲ್ಲಿದ್ವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಆಮೇಲೆ ಕರ್ಕೊಂಡು ಬಂದ್ರು ಅಂತ ಅವ್ರು ಮಾತಾಡಿದ್ರು. ಹಾಗೆ ಬೇರೆ ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ದುಬೈನಲ್ಲಿ ರೊನಾಲ್ಡ್ ಕೊಲಾಸು ಅಂತ ನಮ್ಮ ರಾಜ್ಯದವರು ಇದ್ದಾರೆ. ಅವರು ಬಹಳ ಜನರಿಗೆ ಫೋನ್ ನಂಬರ್ಗಳು ಕೊಟ್ಟು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಏನಾದರೂ ನಿಮಗೆ ಸಹಾಯದ ಅಗತ್ಯ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಅವರಿಗೆ ಪ್ರಯತ್ನ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಫೋನ್ಗಳು ಸಿಗೋದು ಬಹಳ ಕಷ್ಟ ಆಗಿದೆ. ಸ್ವಲ್ಪ ಆ ರೀತಿ ಕಾಣಿಸ್ತು ನನಗೆ. ಅವರು ಮಾತಿನಲ್ಲೇ ನನಗೆ ಅನ್ನಿಸ್ತು. ಸ್ವಲ್ಪ ನ್ಯಾಚುರಲಿ ಅವರ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಅವರೇನೋ ಸೌತ್ ಆಫ್ರಿಕಾಗೋ ಎಲ್ಲ ಹೋಗಿದ್ರಂತೆ, ವಾಪಸ್ ಬರುವಾಗ ವಯಾ ದುಬೈ ಬರೆದಿದ್ದಂತ ಆ ಥರ ಆಗಿದೆ ಅಂತ. ಮತ್ತಿನ್ನೂ ಸುಮಾರು ಕುಟುಂಬಗಳು ಎಲ್ಲ ಹಾಲಿಡೇಗೆ ಹೋದವರು ಅವರೆಲ್ಲರೂ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಬಹಳ ಜನ ನಮ್ಮ MLAಗಳು ಬೇರೆ ಬೇರೆಯವರು ಕೂಡ ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ನಾನು ಸಂಪರ್ಕ ಮಾಡೋಕ್ಕಾಗಲಿಲ್ಲ.